ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೀತಾ, ಅಪ್ಪಾಜಿ, ವಿಜೇಂದ್ರ ಗುರುಗಳು ಹೊರಡಕ್ಕೆ ಸಿದ್ಧರಾಗಿದ್ದಾರೆ. ಮಾಧವ, ತಿಮ್ಮಣ್ಣನ ನೀನೇ ನೋಡ್ಕೋಬೇಕಪ್ಪ. ತಿಮ್ಮಣ್ಣ, ನೀನ್ ಕೂಡ ಅಷ್ಟೇ. ಮಾಧವನ್ ಮನಸ್ಥಿತಿ ಹೇಗಿದೆ ಅಂತ ಗೊತ್ತು. ಅದಕ್ಕೆ ತಕ್ಕನಂತೆ ನಡ್ಕೋಬೇಕು. ನೀವಿಬ್ರು ಒಬ್ರಿಗೊಬ್ರಾಗಿರ್ಬೇಕು. ಲಕ್ಷ್ಮಿ, ಸೀತಾ, ಅಮ್ಮ, ಅನ್ಯಥಾ ಭಾವಿಸಬಾರ್ದು. ಇದು ನಮ್ಮ ನಿಮ್ಮ ತೀರ್ಮಾನ ಅಲ್ಲ ಕನಕಾಚಲವೇ, ಗುರುಗಳ ಆಜ್ಞೆ ಆಗಿದೆ. ಮೂಲ ರಾಮ ನಿಮ್ಮಿಂದ ಹರಿಜ್ಞಾನ ಸೇವೆ ಆಗಬೇಕು ಅಂತ ಬಯಸಿದ್ದಾನೆ. ಜ್ಞಾನದ ಬೆಳಕನ್ನ ಪಸರಿಸುವ ಜವಾಬ್ದಾರಿಯನ್ನ ನಿಮಗೆ ವಹಿಸ್ತಾ ಇದ್ದೀವಿ. ಯೋಗೇಂದ್ರಾಚಾರ್ಯರು ಸಾತ್ವಿಕರು, ಅನುಭವಿಗಳು. ಪರಿಸ್ಥಿತಿಯನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಅವರ ಸಂಪೂರ್ಣ ಸಹಕಾರ ನಿಮಗಿರುತ್ತೆ ಅಲ್ವಾ ಆಚಾರ್ಯರೇ? ಕನಕಾಚಲರೇ, ಬನ್ನಿ. ಕೊಡಿ. ಕನಕಾಚಲ, ನನ್ನ ಸ್ಥಾನನೇ ಕಿತ್ಕೊಂಡ್ಯಲ್ಲ ನೀನು. ಯಾವ ಜಾಗದಲ್ಲಿ ನನಗೆ ಅವಮಾನ ಮಾಡಿದ್ಯೋ ಅದೇ ಜಾಗದಲ್ಲಿ ನಿನ್ನ ತಪ್ಪಿತಸ್ಥನನ್ನಾಗಿ ಮಾಡಿ ಈ ಊರು ಬಿಟ್ಟು ಹೋಗುವಾಗ ಮಾಡಲಿಲ್ಲ. ನಾನು ಯೋಗೇಂದ್ರಾಚಾರ್ಯನೇ ಅಲ್ಲ, ಯೋಗೇಂದ್ರಾಚಾರ್ಯನೇ ಅಲ್ಲ. ನನ್ನ ಮಾತನ್ನು ಸರಿಯಾಗಿ ಗ್ರಹಿಸಿ ನಮ್ಮೂರಿಗೆ ಒಳ್ಳೇದಾಗ್ಲಿ ಅಂತ ಮಹಾನ್ ವ್ಯಕ್ತಿಯನ್ನೇ ಆರಿಸಿದ್ದೀರಿ. ಧನ್ಯೋಸ್ಮಿ ಗುರುಗಳೇ. ಗುರುಗಳೇ, ಗೋವಿಂದ ಹೇಳಲ್ವಾ, ತುಂಬಾ ಹಸುವಾಗ್ತಿದೆ. ಇವತ್ತು ನೀವೆಲ್ಲರೂ ಒಂದು ತಪ್ಪು ಮಾಡಿದ್ದೀರಿ, ಅದಕ್ಕೆ ನಿಮಗೆ ಕಾಯೋ ಶಿಕ್ಷೆ.
ನಾವೇನ್ ತಪ್ಪು ಮಾಡಿದೀವಿ ಗುರುಗಳೇ? ಏನು ತಪ್ಪು ಮಾಡಿದ್ದೀರಿ ಅಂತ ನೀವೇ ಯೋಚನೆ ಮಾಡಿ. ನಿಮ್ಮನ್ನು ಊಟಕ್ಕೆ ಕರೆದ ತಕ್ಷಣ ನೀವೆಲ್ಲರೂ ಓಡ್ ಬಂದು ನಾ ಮುಂದು ತಾ ಮುಂದು ಅಂತ ಎಲೆಗಳ ಮುಂದೆ ಕೂತ್ರಿ. ನೀವೆಲ್ಲರೂ ಊಟನೇ ಮುಖ್ಯ ಅಂದ್ಕೊಂಡ್ರಿ. ಆದರೆ ಊಟಕ್ಕಿಂತಲೂ ಸೇವೆನೇ ಮುಖ್ಯ ಅಂತ ಒಬ್ಬ ಮಾತ್ರ ಅಲ್ಲೇ ಉಳ್ದ. ನಿಲ್ಸ್ರೋ, ಆಟ ನಿಲ್ಸ್ರೋ. ಯಾರು ಊಟಕ್ಕೆ ತಡವಾಗಿ ಬರ್ತಾರೋ ಅವ್ರಿಗೆ ಊಟ ಇಲ್ವಂತೆ. ಓಡಿ ಬರುವ ರಭಸದಲ್ಲಿ ನೀವು ಏನು ಮಾಡಿದ್ರಿ ಗೊತ್ತಾ? ತಾತ 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 ಏನಾಯ್ತು ತಾತ? ಏನಾಗಲ್ಲ, ಎದ್ದೇಳಿ ತಾತ. ಹುಷಾರು ತಾತ. ವಿದ್ಯಾಭ್ಯಾಸ ಅಂದರೆ ಬರೀ ಅಕ್ಷರ ಅಲ್ಲ, ಸಹನೆ, ಸಂಸ್ಕಾರ, ಸಹಬಾಳ್ವೆ ಜೊತೆಗೆ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಆಗಲೇ ವಿದ್ಯೆ ಅನ್ನೋದು ಪರಿಪೂರ್ಣವಾಗೋದು. ಪ್ರಣಾಮಗಳು ಗುರುಗಳೇ. ಬಾ ತಿಮ್ಮಣ್ಣ, ಕೂತ್ಕೋ. ಗಮಗರಿ ಗ ಪಮ ಗಮಗರಿ ಗ ಸರಿ ಗಮಗರಿ ಗ ಪಮಗರಿ ಸರಿ ಗಮಗರಿ ನೀ ಬಹಳ ರುಚಿಯಾಗಿದೆ. ನಮ್ಮ ತಿಮ್ಮಣ್ಣಂಗೆ ಇಷ್ಟ ಆದ ಅವಲಕ್ಕಿನೇ ಮಾಡಿದೀಯಾ. ಮೂಲ ರಾಮೋ ವಿಜಯತೆ. ಹೌದು, ನನ್ನ ಮಗನಿಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ. ತಿಮ್ಮಣ್ಣ, ಅವಲಕ್ಕಿ ಮಾಡಿದೀನಿ ಬಾರೋ. ತಿಮ್ಮಣ್ಣ, ಲಕ್ಷ್ಮಿ, ತಿಮ್ಮಣ್ಣ ಇಲ್ಲಿಲ್ಲ, ಮಠದಲ್ಲಿದ್ದಾನೆ.